ಸ್ನೇಹಿತರೆ, ಎಲ್ರಿಗೂ ಶರಣಾರ್ಥಿ. ಇವತ್ತು ನಾನು ಚಿಕ್ಕಮಗಳೂರಿಗೆ ಬಂದಿದ್ದೀನಿ. ಚಿಕ್ಕಮಗಳೂರಲ್ಲಿ ಏನೇನೆಲ್ಲ ಪ್ಲೇಸ್ ನೋಡ್ಬೋದು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಗೈಡ್ ಮಾಡ್ತಾ ಇದ್ದೀನಿ. ಫಸ್ಟ್ ದಿನ ನನಗೂ ಅಷ್ಟು ಗೊತ್ತಾಗ್ಲಿಲ್ಲ ಹೇಗೆ ಹೋಗಬೇಕು ಅಂತ, ಅದಕ್ಕೆ ಆಟೋ ತಗೊಂಡು ಹೋದೆ. ಒಂದು ದಿನಕ್ಕೆ ಆಟೋದವರು 2000 ಚಾರ್ಜ್ ಮಾಡ್ತಾರೆ. ಆ ಟ್ಯಾಕ್ಸಿ ನೀವೇನಾದರೂ ತಗೊಂಡ್ಬೇಕಂದ್ರೆ ಒಂದು 3500 ಆಗುತ್ತೆ. ಫಸ್ಟ್ ನಾನು ಹೋಗಿ ಕಲ್ಲಟಗಿರಿ ಫಾಲ್ಸ್ ಅಂತ ಇದು ಫಾಲ್ಸ್ ಇದೆ, ಪಕ್ಕದಲ್ಲೇ ವೀರಭದ್ರೇಶ್ವರ ಟೆಂಪಲ್ ಇದೆ. ಇದು ಫಸ್ಟ್ ರೂಟಲ್ಲಿ ನಾನು ಇದಕ್ಕೆ ಹೋಗಿದ್ದು, ಕಲ್ಲಟಗಿರಿ ಫಾಲ್ಸ್. ಅದಾದ್ಮೇಲೆ ಅದೇ ರೂಟಲ್ಲೇ ಇನ್ನೊಂದು ಟೆಂಪಲ್ ಬರುತ್ತೆ, ದೇವಿರಮ್ಮ ಟೆಂಪಲ್ ಅಂತ. ಇದು ತುಂಬಾ ಚೆನ್ನಾಗಿದೆ ಟೆಂಪಲ್, ತುಂಬಾ ಶಾಂತವಾಗಿದೆ, ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಇದು. ಇದು ಬೆಟ್ಟದ ಮೇಲೆ ಒಂದು ದೇವಿರಮ್ಮ ಟೆಂಪಲ್ ಇದೆ, ಅಲ್ಲಿ ಗ್ರ್ಯಾಂಡ್ ಆಗಿ ತುಂಬಾ ದೊಡ್ಡ ಜಾತ್ರೆ ಎಲ್ಲ ಆಗುತ್ತೆ. ಆವಾಗಲೇ ನಾವೇನು ಕಲ್ಲಟಗಿರಿ ಫಾಲ್ಸ್ ನೋಡಿದ್ವಲ್ಲ, ಹಾಗೆ ಮುಂದಕ್ಕೆ ಹೋದ್ರೆ ನಾವು ಹೆಬ್ಬೆ ಫಾಲ್ಸ್ ಬರುತ್ತೆ. ಇದೆ ಹೆಬ್ಬೆ ಫಾಲ್ಸ್, ಸಕ್ಕತ್ತಾಗಿದೆ ಹೆಬ್ಬೆ ಫಾಲ್ಸ್. ನೋಡಿದೆಲ್ಲ ಹೆಬ್ಬೆ ಫಾಲ್ಸ್ಗೆ ಹೋಗೋ ದಾರಿ. 500 ರುಪೀಸ್ ಚಾರ್ಜ್ ಮಾಡ್ತಾರೆ ಇದಕ್ಕೆ. ಅವರೇ ಗಾಡೀಲಿ ಕರ್ಕೊಂಡು ಬರ್ತಾರೆ ನಮ್ಮನ್ನ. 500 ರುಪೀಸ್ ಚಾರ್ಜ್ ಆಗುತ್ತೆ ಇದು. ದಾರಿಲಿ ಹೋಗ್ತಾ ಎಲ್ಲ ಲೊಕೇಶನ್ಸು ಮತ್ತು ಹಂಗೆ ಸ್ಟ್ರೀಮ್ಸ್ ಬರ್ತಾ ಇರುತ್ತೆ. ಇಡೀ ಚಿಕ್ಕಮಗಳೂರಲ್ಲೇ ಒಂದು ಬಿಗ್ಗೆಸ್ಟ್ ಫಾಲ್ಸ್ ಅಂದರೆ ಅದು ಹೆಬ್ಬೆ ಫಾಲ್ಸ್. ಎರಡನೇ ದಿನ ನಾನು ಅಲ್ಲೇ ಬೈಕ್ ರೆಂಟಿಗೆ ಸಿಗ್ತಾ ಇತ್ತು, ಅದನ್ನೇ ನಾನು ತಗೊಂಡೋದೆ. ಸ್ಕೂಟಿಗಳೆಲ್ಲ ಸಿಗ್ತಾ ಇತ್ತು. ಎರಡನೇ ದಿನ ಇದೊಂದು ರೂಟ್ ಬೇರೆ ಆಗುತ್ತೆ. ಫಸ್ಟ್ ನಾನು ಹೋಗಿದ್ದು ಮುಳ್ಳಯ್ಯನಗಿರಿಗೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಇಲ್ಲಿ ಮೇಲೆ ಹೋದಾಗ ತುಂಬಾ ಚಳಿ 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 ಅಂತ ಅನ್ಸುತ್ತೆ, ಬಟ್ ಬ್ಯೂಟಿಫುಲ್ ಆಗಿದೆ ಇದು. ಫಸ್ಟ್ ದಿನ ನೀವು ಕಲ್ಲಟಗಿರಿ ಫಾಲ್ಸು, ಹೆಬ್ಬೆ ಫಾಲ್ಸು, ದೇವಿರಮ್ಮ ಟೆಂಪಲ್ ಇದೆಲ್ಲ ಒಂದು ರೂಟಲ್ಲಿ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ಈಗ ಇದು ಎರಡನೇ ದಿನ ಇನ್ನೊಂದು ರೂಟ್ ಬೇರೆ ಇದು. ಇದರಲ್ಲಿ ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಇದೆ ಮುಳ್ಳಯ್ಯನಗಿರಿ, ನಾನೇನು ತೋರಿಸ್ತಾ ಇದ್ದೀನಲ್ಲ ಇದೆ. ಮುಳ್ಳಯ್ಯನಗಿರಿ ಸ್ವಲ್ಪ ಹಿಂದೆಗಡೆ ಬಂದ್ರೆ, ಅಂದ್ರೆ ದಾರಿಯಲ್ಲಿ ಹೋಗೋಕೆ ಬರುತ್ತೆ, ಸೀತಯ್ಯನಗಿರಿ ಅಂತ ಬರುತ್ತೆ. ಇದು ಒಂದು ಟೆಂಪಲ್, ಇದು ತುಂಬಾ ಚೆನ್ನಾಗಿದೆ. ಫಾಗ್ ಎಲ್ಲ ಬೀಳುತ್ತೆ, ಅಲ್ಲೂ ಕೂಡ ನೇಚರ್ ಎಲ್ಲ ಇದೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮುಳ್ಳಯ್ಯನಗಿರಿ, ಸೀತಯ್ಯನಗಿರಿ ನೋಡಿಕೊಂಡು ನಾನು ಹಾಗೆ ಅದೇ ರೂಟಲ್ಲೇ ನಾವು ಹೋಗ್ತಾ ಇದ್ರೆ ಬಾಬಾ ಬುಡನ್ಗಿರಿ ಬರುತ್ತೆ ನಮಗೆ. ಬಾಬಾ ಬುಡನ್ಗಿರಿ ಕಡೆ ಹೋಗ್ತಾ ಇದ್ದೆ. ಅಲ್ಲಿ ದಾರಿಲಿ ಹೋಗ್ಬೇಕಾದ್ರೆ ಇನ್ನೊಂದು ಚಿಕ್ಕದೊಂದು ಫಾಲ್ಸ್ ಬರುತ್ತೆ, ಇದೇ ಫಾಲ್ಸ್ ಅದು. ಇದು ಬಾಬಾ ಬುಡನ್ಗಿರಿ ಹೋಗೋ ದಾರಿಲೇ ಬರುತ್ತೆ ಇದು. ಹೆಬ್ಬೆ ಫಾಲ್ಸ್ ಬಿಟ್ರೆ ಜರಿ ಫಾಲ್ಸ್ ಅಂತ ಬರುತ್ತೆ. ಆ ಜರಿ ಫಾಲ್ಸ್ ತುಂಬಾ ಫೇಮಸ್ ಚಿಕ್ಕಮಗಳೂರಲ್ಲಿ. ಇದೇ ನಾವು ಜರಿ ಫಾಲ್ಸ್ ನಾವು ಹೋಗ್ತಾ ಇರೋದು. ಜರಿ ಫಾಲ್ಸ್ಗೂ ಕೂಡ ಓನ್ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ, ಅವರೇ ಜೀಪ್ಗಳಿರುತ್ತೆ. ಒಂದು 200 ಏನೋ ಚಾರ್ಜ್ ಆಗುತ್ತೆ. ಹೆಬ್ಬೆ ಫಾಲ್ಸ್ಗೆ 500 ಕೊಡಬೇಕು, ಬಟ್ ಜರಿ ಫಾಲ್ಸ್ಗೆ ಒಂದು 200 ಆಗುತ್ತೆ. 5-6 ಜನ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಫಾಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಹೆಬ್ಬೆ ಫಾಲ್ಸ್ ಬಿಟ್ಟರೆ ಬೆಸ್ಟ್ ಫಾಲ್ಸ್ ಅಂದರೆ ಅದು ಜರಿ ಫಾಲ್ಸ್. ಅದಾದಮೇಲೆ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಾಬಾ ಬುಡನ್ಗಿರಿ,
ಅಥವಾ ದತ್ತಾತ್ರೇಯ ಪೀಠ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ, ಹಚ್ಚ ಹಸಿರು ಇರುತ್ತೆ, ಸಖತ್ ಅನ್ಸುತ್ತೆ ಇಲ್ಲಿ ನೋಡೋಕ್ಕೆಲ್ಲ. ಗಾಳಿಕೆರೆ ಅಂತ ಅಲ್ಲೊಂದು ಪ್ಲೇಸ್ ಬರುತ್ತೆ. ಆ ಗಾಳಿಕೆರೆ ನೀವು ಮಿಸ್ ಮಾಡ್ಕೋಬೇಡಿ. ಆ ಗಾಳಿಕೆರೆಗೆ ಬಂತಂದರೆ ಅಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್ ಅಂತೆಲ್ಲ, ಸಖತ್ ಅನ್ಸುತ್ತೆ. ಇದು 2ನೇ ದಿನದಲ್ಲಿ ನೀವು ಇಷ್ಟು ಪ್ಲೇಸ್ ನೋಡ್ಬೋದು. 3ನೇ ದಿನ ಇದೊಂದು ರೂಟ್ ಬೇರೆ, ಬೇಲೂರು ಹಳೆಬೀಡು ರೂಟ್ ಇದು. ಬೇಲೂರು ಹಳೆಬೀಡು ರೂಟ್ ಮುಂದೆ ಹಾಗೆ ನೀವು ಸಕಲೇಶ್ಪುರ ಹೋಗ್ಬೋದು. ಸಕಲೇಶ್ಪುರ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಹಿಂಗೆ ನಾನು ಬೇಲೂರು ರೂಟಿಗೆ ಫಸ್ಟ್ ಹೋಗ್ಬೇಕಾದ್ರೆ ಒಂದು ಯಗಚಿ ಅಂತ ಒಂದು ಬರುತ್ತೆ ಡ್ಯಾಮ್ ಇಲ್ಲಿ. ಯಗಚಿ ಡ್ಯಾಮ್ ಇದು ತುಂಬ ಚೆನ್ನಾಗಿದೆ, ಯಗಚಿ ಡ್ಯಾಮು. ಮತ್ತು ಯಗಚಿ ವಾಟರ್ ಸ್ಪೋರ್ಟ್ಸು ಎಲ್ಲ ಇದೆ ಇಲ್ಲಿ, ಅಡ್ವೆಂಚರಸ್ ಎಲ್ಲ ಇದೆ. ಅದು ಕೂಡ ದುಡ್ಡು ಕೊಟ್ಟು ನೀವೇನಾದರೂ ಎಂಜಾಯ್ ಮಾಡೋದಾದರೆ ಮಾಡ್ಬೋದು. ಬಟ್ ನಾನು ಅಡ್ವೆಂಚರ್ಸ್ಗೆ ಏನು ಹೋಗಲಿಲ್ಲ, ಆ ಡ್ಯಾಮ್ ಅಷ್ಟೇ ನೋಡಿಕೊಂಡು ಡೈರೆಕ್ಟಾಗಿ ನಾನು ಬೇಲೂರು ಟೆಂಪಲ್ಗೆ ಹೋದೆ. ಇದು ಚಿಕ್ಕಮಗಳೂರಿಂದ ಒಂದು 20 ಕಿಲೋಮೀಟ್ರ್ ಆಗ್ತದೆ ಬೇಲೂರು. ಬೇಲೂರು ಚೆನ್ನಕೇಶ ದೇವಾಲಯ, ಇದು ಸರೋವರ ಇದೆ ಇಲ್ಲಿ. ಮತ್ತು ಟೆಂಪಲ್ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ, ಹೊಯ್ಸಳ ಕಾಲದ್ದು ಇದೆಲ್ಲ. ಬೇಲೂರದಿಂದ ಒಂದು ಹಳೆಬೀಡು ಒಂದು 15 ಕಿಲೋಮೀಟ್ರ್ ಏನಾಗುತ್ತೆ. ಮತ್ತು ಇಲ್ಲೊಂದು ಬೆಳವಡಿ ಬರುತ್ತೆ, ಬೆಳವಡಿ ಮಲ್ಲಮ್ಮ ಅಂತ ಬರ್ತಾರಲ್ಲ, ಅಲ್ಲ ಅವ್ರದ್ದು ಪ್ಲೇಸ್ ಐತಿಹಾಸಿಕ ಸ್ಥಳ ಇಲ್ಲೇ ಇದೆ. ಬಟ್ ನಾನು ಮುಂದೆ ಸಕಲೇಶ್ಪುರಕ್ಕೆ ಹೋಗಬೇಕಾಗಿತ್ತು, ಹೀಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಡೈರೆಕ್ಟ್ ಸಕಲೇಶ್ಪುರ ಬಂದೆ. ಸಕಲೇಶ್ಪುರದಲ್ಲಿ ಫಸ್ಟ್ ಫಾಲ್ಸ್ ನೋಡಿದೆ ನಾನಿದೆ, ಅಬ್ಬಿ ಫಾಲ್ಸ್ ಅಂತ ಹೇಳ್ತಾರೆ ಅದಕ್ಕೆ. ತುಂಬ ಚೆನ್ನಾಗಿದೆ ಅದು ಅಬ್ಬಿ ಫಾಲ್ಸ್, ನನಗೆ ತುಂಬ ಇಷ್ಟ ಆಯಿತು ನನಗೆ. ಅಲ್ಲೆಲ್ಲ ಲೋಕಲ್ಸ್ ಎಲ್ಲ ಬಂದಿರ್ತಾರೆ, ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಎಂಜಾಯ್ ಮಾಡೋಕ್ಕೆ ಮಾತ್ರ ಸಖತ್ ಪ್ಲೇಸ್ ಇದು. ಅಲ್ಲೇ ಸಕಲೇಶ್ಪುರದಲ್ಲಿ ಇನ್ನೊಂದು ಚಿಕ್ಕದೊಂದು ದೋಣಿಗಲ್ ಫಾಲ್ಸ್ ಅಂತ ಇದೆ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನೊಂದು ಸಕಲೇಶ್ಪುರದ ಮೇನ್ ಅಟ್ರಾಕ್ಷನ್ ಅಂದರೆ ಮಂಜರಾಬಾದ್ ಫೋರ್ಟು. ಇದು ಟಿಪ್ಪು ಸುಲ್ತಾನ್ ಕಟ್ಸಿರೋ ಫೋರ್ಟ್ ಅಂತ ಹೇಳ್ತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇನ್ನು ಸಕಲೇಶ್ಪುರದಲ್ಲಿ ತುಂಬ ಪ್ಲೇಸಸ್ ಇದೆ, ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ, ಹೀಗಾಗಿ ನಾನು ವಾಪಸ್ ಬಂದುಬಿಟ್ಟೆ ಬೇಗ. ಸಕಲೇಶ್ಪುರಕ್ಕೆ ಕೂಡ ನೀವು ರೆಂಟ್ ಬೈಕ್ ಅಥವಾ ಸ್ಕೂಟಿ ತೊಗೊಂಡು ಹೋಗ್ಬೋದು ನೀವು, ಯಾಕಂದರೆ ಜಸ್ಟ್ 60 ಕಿಲೋಮೀಟ್ರ್ ಆಗ್ತದೆ. ಸೊ ಇದು ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ ಟ್ರಿಪ್ಪು. 3 ರೂಟ್ ಬರುತ್ತೆ, 3 ದಿನ ಮಾಡ್ಕೊಂಡು ಹೋಗಬೇಕು. ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡಿದ್ರೆ. ಇಷ್ಟ ಆದರೆ